ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಸಾರೋಟೋತ್ಸವ ಇಷ್ಟಲಿಂಗ ಪೂಜೆ. ಬಾಳೆಹೊನ್ನೂರು ಶ್ರೀ ಮದ್ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಸಾನ್ನಿಧ್ಯದೊಳಗೆ ಕೆಂಗೇರಿ ಉಪನಗರದೊಳಗೆ ಏಕದಳ ಬಿಲ್ವ ಬಂಡೆಯ ಮಠದಲ್ಲಿ ಶ್ರೀ ಬಂಡೇಶ್ವರ ಸ್ವಾಮಿಯ ಸನ್ನಿಧಾನದೊಳಗೆ ಶಿವದೀಕ್ಷೆ ಹಾಗೂ ಇಷ್ಟಲಿಂಗ ಮಹಾಪೂಜೆ ಜನಜಾಗೃತಿ ಧರ್ಮ ಸಮಾರಂಭ ನಡೀತಾ ಇದೆ. 11ನೇ ತಾರೀಕು ಭಾನುವಾರ ಮತ್ತು 12ನೇ ತಾರೀಕು ಸೋಮವಾರ 2 ದಿನಗಳ ಕಾಲ ಈ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ಸಮಾರಂಭದಲ್ಲಿ 11ನೇ ತಾರೀಕು ಸಂಜೆ SJR ಶಾಲೆಯಿಂದ ಶ್ರೀ ಮದ್ರಂಭಾಪುರಿ ಜಗದ್ಗುರುಗಳವರ ಸಾರೋಟೋತ್ಸವ ನಡೆಯುತ್ತೆ. 12ನೇ ತಾರೀಕು ಇಷ್ಟಲಿಂಗ ಮಹಾಪೂಜೆ ಇರುತ್ತೆ, ಶಿವದೀಕ್ಷೆ ಇರುತ್ತೆ, ಜನಜಾಗೃತಿ ಧರ್ಮ ಸಭೆ ಇರುತ್ತೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು, ಎಲ್ಲ ಶ್ರೀಗಳವರ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು ಅನ್ನುವಂಥ ಚಿಂತನೆಯೊಳಗೆ ಏಕದಳ ಬಿಲ್ವ ಬಂಡೆ ಮಠದ ಚರಮೂರ್ತಿ ಸಚ್ಚಿದಾನಂದ ಸ್ವಾಮಿಗಳು ನಿರ್ಧಾರವನ್ನು ಮಾಡಿ ಪೂರ್ಣ ವ್ಯವಸ್ಥೆಗೆ ಅಣಿಗೊಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯೊಳಗೆ ಏನು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ಸಹಕಾರ ಬೇಕು ಅಂಥೇಳಿ ಬಂಡೆ ಮಠದ ಚರಮೂರ್ತಿ ಸಚ್ಚಿದಾನಂದ ಸ್ವಾಮಿಗಳು ವಿವರಗಳನ್ನು ಕೊಟ್ಟರು. ಆ ವಿವರವನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ, ಪಂಚಾಚಾರ್ಯಾಯ ನಮಃ. ಆದಿಗುರು ಶ್ರೀ ಬಂಡೇಶ್ವರ ಸ್ವಾಮಿ ಸನ್ನಿಧಿಯವರಲ್ಲಿ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಇವತ್ತಿನ ಈ ಒಂದು ಪ್ರೆಸ್ ಮೀಟ್ನಲ್ಲಿ ದಯಮಾಡಿ ಆಸೀನರಾಗಿರ್ತಕ್ಕಂಥ ಕಲ್ಲುಬಾಳು ಶ್ರೀಗಳವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಮಾಜ ಬಾಂಧವರೇ ಹಾಗೂ ಪತ್ರಿಕಾಕರ್ತರೇ, ಈ ದಿವಸ ಅಂದರೆ ಶ್ರೀಮಠದಲ್ಲಿ ವೀರಶೈವ ಲಿಂಗಾಯತ ಒಂದು ಸಂಘ, ಯಶವಂತಪುರದ ಲೋಕಸಭಾ ಕ್ಷೇತ್ರದ ಸಂಘದ ಸಹವರ್ತದಿಂದ ಶ್ರೀಮಠದಲ್ಲಿ ನಮ್ಮಗಳ ಅಪೇಕ್ಷೆ ಮೇರೆಗೆ ಇಲ್ಲಿ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರರಾಗಿರ್ತಕ್ಕಂಥ ವೀರಸಿಂಹಾಸನಾಧೀಶ್ವರರಾಗಿರ್ತಕ್ಕಂಥ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಸಿಂಹಾಸನಾಧೀಶ್ವರರಾದ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಅವರನ್ನು ಈ ನಮ್ಮ ಏಕದಳ ಬಿಲ್ವ ಬಂಡೆ ಮಠದ ದಿವ್ಯ ಸಾನ್ನಿಧ್ಯದಲ್ಲಿ ಅವ್ರನ್ನ 11/11/2026 ಅಂದರೆ ಭಾನುವಾರ ಅವ್ರನ್ನ ಈ ಶ್ರೀಮಠಕ್ಕೆ ಬರಮಾಡಿಕೊಳ್ಳಾಗುತ್ತೆ. ಕಲ್ಲುಬಾಳು ಶ್ರೀಗಳು ತಿಳಿಸಿದಂತೆ ಎಲ್ಲ ಸಮಾಜ ಬಾಂಧವರು ಬಂಧುಗಳು ಕೂಡ ಈ ಧರ್ಮದ ವಿಚಾರವನ್ನು ತಿಳಿಕೊಂಡು ಸತ್ಯಮೇವ ಜಯತೆ ಸತ್ಯಂ ಶಿವಂ ಸುಂದರಂ ಎಂಬತಕ್ಕಂಥ ವಾಕ್ಯದಂತೆ ಶ್ರೀಗಳವರ ಒಂದು ಆದೇಶ, ಅವರ ಉಪದೇಶವನ್ನು ಕೇಳಲಿಕ್ಕೋಸ್ಕರ ಮತ್ತು ಅದನ್ನು ಆಚರಣೆಗೆ ತರಲಿಕ್ಕೋಸ್ಕರ ಎಲ್ಲ ಬಂಧು ಬಾಂಧವರು ಈ ಕ್ಷೇತ್ರದ ಅಲ್ಲದೆ ಯಾರು ಬೇಕಾದ್ರೂ ಎಲ್ಲ ಬಂಧು ಬಾಂಧವರು ಶ್ರೀಮಠಕ್ಕೆ ಬಂದು ಸನ್ನಿಧಿಯವರ ಜಗದ್ಗುರುಗಳವರ ಸಾಮೂಹಿಕ ಶಿವಪೂಜಾ ಇಷ್ಟಲಿಂಗ ಪೂಜಾ ಈ ಕಾರ್ಯಕ್ರಮವನ್ನು ಪ್ರತ್ಯಕ್ಷವಾಗಿ ನೋಡಿ ಆನಂದಿಸಿ ತಾವು ಕೂಡ ಅದನ್ನು ಧರ್ಮಾಚರಣೆಯನ್ನು ಬೆಳಗಿಸ್ತಾ ದೇಶದಲ್ಲಿ ಶಾಂತಿಯನ್ನು ಕೋರೋಕ್ಕೋಸ್ಕರ, ಶಾಂತಿಯನ್ನು ಉಂಟು ಮಾಡಿಸ್ಕೊಳ್ಳೋದಕ್ಕೋಸ್ಕರ, ಮತ್ತು ನಮ್ಮನ್ನು ಅನುಕರಣೆ ಮಾಡ್ತಕ್ಕಂಥ ನಮ್ಮ ಮಕ್ಕಳು, ತಮ್ಮ ಬಂಧು ಬಾಂಧವರು ಎಲ್ಲರೂ ಕೂಡ ಅದನ್ನು ಆಚರಣೆಗೆ ತರಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಶ್ರೀ ಕ್ಷೇತ್ರದಲ್ಲಿ. ಅದನ್ನು ದಯವಿಟ್ಟು ಎಲ್ಲ ಸಮಾಜ ಬಾಂಧವರು ಕೂಡ, ಸುತ್ತಮುತ್ತಲಿನ ಎಲ್ಲ ಜನಗಳು, ಎಲ್ಲ ಇದಕ್ಕೆ ಜಾತಿ ಮತ ಬೇರೆ ಏನೂ ಇಲ್ಲ, ಯಾರು ಬೇಕಾದರೂ ಬರಬಹುದು. ಎಲ್ಲರೂ ಬಂದು ಈ ಸಮಾಜದವನ್ನು ತಿರುಳನ್ನು ತಿಳಿದು ಸವಿದು ಮುಂದಿನ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅಂತ ಹೇಳ್ತಾ,
ಈ ಬಾರಿ ಸಂಕ್ರಾಂತಿ ಉತ್ಸವದ ಪ್ರಯುಕ್ತ ಶ್ರೀ ನಂದಿ ಬಸವೇಶ್ವರ ದೇವಾಲಯವು ವಿಶೇಷ ಮಹತ್ವವನ್ನು ಪಡೆದಿದ್ದು, ರಾಜ್ಯದ ಪ್ರಮುಖ ರಾಜಕೀಯ ನಾಯಕರಿಂದ ಹಿಡಿದು ಮಾಜಿ ಮುಖ್ಯಮಂತ್ರಿ, ಶಾಸಕರು ಮತ್ತು ಲೋಕಸಭಾ ಸದಸ್ಯರು ತಮ್ಮ ಉಪಸ್ಥಿತಿಯಿಂದ ಈ ಉತ್ಸವವನ್ನು ಶೋಭಿತಗೊಳಿಸಿದ್ದಾರೆ. ಈ ವರ್ಷವೂ ಅದೇ ಶ್ರೇಯಸ್ಸು ಮುಂದುವರಿಯುತ್ತಿದ್ದು, ರಾಜ್ಯದ ಬಿಜೆಪಿ ಯುವ ನಾಯಕ ಶ್ರೀ BY ವಿಜಯೇಂದ್ರ ಯಡಿಯೂರಪ್ಪರವರು ಸ್ವತಃ ಆಗಮಿಸಿ ಈ ಸಂಕ್ರಾಂತಿ ಉತ್ಸವವನ್ನು ಯಶಸ್ವಿಯಾಗಿ ಕೈಗೂಡಿಸಲಿದ್ದಾರೆ. ನಾಡಿನ ಎಲ್ಲಾ ಜನತೆ ಶ್ರೀ ನಂದಿ ಬಸವೇಶ್ವರನ ಕೃಪಾ ಆಶೀರ್ವಾದವನ್ನು ಪಡೆದು ಈ ಪವಿತ್ರ ಉತ್ಸವದಲ್ಲಿ ಭಾಗವಹಿಸಲು ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಆಹ್ವಾನಿಸಲಾಗಿದೆ. ನಿಮ್ಮ ಹಾಜರಾತಿಯಿಂದ ಉತ್ಸವದ ಸೌಂದರ್ಯ ಇನ್ನಷ್ಟು ಅಭಿವೃದ್ಧಿಯಾಗಿದೆ. ಈ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಶ್ರೀ ಎಂ ರುದ್ರೇಶ್ರವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಡಲೆಕಾಯಿ ಪರಿಷೆಗೆ ಆಗಮಿಸಿ ಶ್ರೀ ನಂದಿ ಬಸವೇಶ್ವರರ ದಿವ್ಯ ಕೃಪೆಗೆ ಪಾತ್ರರಾಗಬೇಕೆಂದು ಸ್ವಾಗತಿಸುತ್ತಿದ್ದೇವೆ. ದಿನಾಂಕ 15/1/2026 ಗುರುವಾರ, ಸೋಂಪುರ ನೈಸ್ ಸರ್ಕಲ್, ವರಾಹಸಂದ್ರ. ಗುರು ಬಸವಲಿಂಗಾಯ ನಮಃ. ವಾಗರ್ತಾವಿವ ಸಂಪೃಕ್ತವು ವಾಗರ್ತ ಪ್ರತಿಪತ್ತೆಯೇ ಜಗತಪಿತರವು ಒಂದೇ ಪಾರ್ವತಿ ಪರಮೇಶ್ವರ. ಏನು ತಾರೀಖು 15/1/2026 ಇಸ್ವಿ ಗುರುವಾರ, ಚೆನ್ನವೀರೇನಪಳ್ಳ, ಸೋಂಪುರ, ವರಾಸಂದ್ರ, ನೈಸ್ ಕಾರಿಡಾರ್ ರಸ್ತೆ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು. ಇಲ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ರಥೋತ್ಸವ, ಕಡಲೆಕಾಯಿ ಪರಿಷೆ ಇದು ಭಾಳ ವಿಜೃಂಭಣೆಯಿಂದ ಸಂಭ್ರಮವಾಗಿ ನಡೀತಾ ಇರ್ತದೆ. ಆ ಒಂದು ಯಶಸ್ವಿ ಕಾರ್ಯಕ್ರಮ, ಆ ಜಾತ್ರಾ ಮಹೋತ್ಸವ ಬಸವೇಶ್ವರನ ಕೃಪೆ ಆಶೀರ್ವಾದದಿಂದ ಚೆನ್ನಾಗಿ ನಡೆಯಲಿ. ಆ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳೆಲ್ಲ ಬಸವೇಶ್ವರನ ಒಂದು ಆಶೀರ್ವಾದ ಸಿಗಲಿ ಅಂತ ಶುಭವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಚಿಕ್ಕ ಕಲ್ಲಬಾಳು ಮಠ ಕನಕಪುರದ ಪಟ್ಟದ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಕೂಡ ವಿವರವನ್ನು ಕೊಟ್ಟರು. ಏನು ಕೆಂಗೇರಿ ಉಪನಗರದ ಈ ಭಾಗದಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುಳವರ ಸಾರೋಟೋತ್ಸವ ಹಾಗೂ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಜಾಗೃತಿ ಸಮಾವೇಶ ತಾರೀಖು 11ನೇ ತಾರೀಕು ಶ್ರೀಮದ್ ರಂಭಾಪುರಿ ಜಗದ್ಗುರುಳವರ ಸಾರೋಟೋತ್ಸವವನ್ನು SGRC ವಿದ್ಯಾಸಂಸ್ಥೆಯಿಂದ ಶ್ರೀ ಕ್ಷೇತ್ರ ಏಕದಳ ಬಿಲ್ವ ಬಂಡೆಮಠದವರೆಗೂ ಸಾರೋಟಿನಲ್ಲಿ ಸಂಜೆ 6 ಗಂಟೆಗೆ ಶ್ರೀಮದ್ ರಂಭಾಪುರಿ ಜಗದ್ಗುರುಳವರು ಹಾಗೂ ಎಲ್ಲ ಹರಗುರು ಚರಮೂರ್ತಿಗಳ ಸಾರೋಟೋತ್ಸವ ಇರುತ್ತೆ. ತದನಂತರ ಶ್ರೀ ಬಂಡೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಬಂದು ದರ್ಶನವನ್ನು ಮಾಡಿ ಭಕ್ತರಿಗೆ ದರ್ಶನ ಆಶೀರ್ವಾದವನ್ನು ಶ್ರೀಮದ್ ರಂಭಾಪುರಿ ಜಗದ್ಗುರು ಹಾಗೂ ಪರಮಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮೀಜಿಗಳು ಹಾಗೂ ಹರಗುರು ಚರಮೂರ್ತಿಗಳು ಎಲ್ಲರೂ ಸಹ ಭಕ್ತರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಾರೆ. ತದನಂತರ 12ನೇ ತಾರೀಕು ಸೋಮವಾರ ಬೆಳಗ್ಗೆ 7 ಗಂಟೆಗೆ ಶ್ರೀಮದ್ ರಂಭಾಪುರಿ ಜಗದ್ಗುರುಳವರ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಜಾಗೃತಿ ಕಾರ್ಯಕ್ರಮ ಅವತ್ತಿನ ದಿವಸ ನಡೀತೈತೆ. ಬೆಳಗ್ಗೆ 7 ಗಂಟೆಗೆ ಶ್ರೀಮದ್ ರಂಭಾಪುರಿ ಜಗದ್ಗುರುಳವರ ಇಷ್ಟಲಿಂಗ ಪೂಜೆ ನಡೀತೈತೆ. ಆ ಉದ್ದೇಶ ಏನಪ್ಪಾ ಅಂದ್ರೆ, ಈ ಭಾಗದ ಸಚ್ಚಿದಾನಂದ ಮಹಾಸ್ವಾಮಿ ಏಕದಳ ಬಿಲ್ವ ಬಂಡೆಮಠದ ಸಚ್ಚಿದಾನಂದ ಸ್ವಾಮಿಗಳವರ ಸಂಕಲ್ಪ ಹಾಗೂ ಈ ಭಾಗದ ಎಲ್ಲ ಭಕ್ತರ ಅಭಿಲಾಷೆ ಶ್ರೀಮದ್ ರಂಭಾಪುರಿ ಜಗದ್ಗುರುಳವ್ರನ್ನ ಕರೆಸಿ ಈ ಭಾಗದಲ್ಲಿ ಇಷ್ಟಲಿಂಗ ಪೂಜೆ ಮಾಡಿಸ್ಬೇಕು. ಯಾಕೆ ಅಂದರೆ ನಮ್ಮ ವೀರಶೈವ ಲಿಂಗಾಯತ ಧರ್ಮ ಭಾಳ ಅವನತಿಗೆ ಹೋಗ್ತಾ ಐತೆ. ಯಾಕೆಂದರೆ ಯಾರಲ್ಲೂ ಸಹ ಒಬ್ಬರಲ್ಲೂ ಧರ್ಮ ಸಂಸ್ಕಾರ ಇಲ್ಲದಂಥ ಪರಿಸ್ಥಿತಿ ಇವತ್ತು ಆಗ್ತಾ ಐತೆ. ಎಲ್ಲೆಲ್ಲೂ ಒಳಪಂಗಡಗಳ ಕಿತ್ತಾಟ ನಡೀತೈತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಒಂದೇ ಅನ್ನೋ ಭಾವನೆಗೋಸ್ಕರ ಎಲ್ಲರಿಗೂ ಸಹ ಗುರು ಕೊಟ್ಟಂಥ ಇಷ್ಟಲಿಂಗದ ಬಗ್ಗೆ ಪರಿಕಲ್ಪನೆ ಬರಬೇಕು, ನಮ್ಮ ಧರ್ಮದ ಬಗ್ಗೆ ತಿರುಳನ್ನು ತಿಳ್ಕೊಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪರಮಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮೀಜಿಗಳು ಹಾಗೂ ಈ ಭಾಗದ ಎಲ್ಲ ಭಕ್ತರು ಶ್ರೀಮದ್ ರಂಭಾಪುರಿ ಜಗದ್ಗುರುಳವರಿಗೆ ಭಿನ್ನಯಿಸ್ಕೊಂಡಾಗ ಶ್ರೀಮದ್ ರಂಭಾಪುರಿ ಜಗದ್ಗುರು ಬಹಳ ಸಂತೋಷದಿಂದ ಅವರನ್ನು ಇಲ್ಲಿಗೆ ಕರೆಸಿ, ನಾನು ಬರ್ತೀನಿ, ಬಂದು ಇಷ್ಟಲಿಂಗ ಪೂಜೆ ಮಾಡಿ ಧರ್ಮ ಜಾಗೃತಿ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ತೀನಿ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಯಾಕೆ ಈ ಭಾಗದಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಮನುಷ್ಯನಲ್ಲಿ ಇವತ್ತು ಯಾವುದೇ ಥರದ ನೆಮ್ಮದಿ ಶಾಂತಿ ಇಲ್ಲದಂತಾಗಿದೆ. ಎಲ್ಲ ವ್ಯಾಮೋಹಕ್ಕೆ ಒಳಗಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಮನುಷ್ಯನಿಗೆ ನೆಮ್ಮದಿ ಶಾಂತಿ ಬೇಕು ಅಂದರೆ ಇಂತಹ ಧರ್ಮ ಕಾರ್ಯಗಳು ಮೇಲಿನ ಮೇಲೆ ಆಗ್ತಾ ಇದ್ದಾಗ ಮಾತ್ರ ಈ ಮನುಷ್ಯನಿಗೆ ನೆಮ್ಮದಿ ಶಾಂತಿ ಸಿಗೋವಂಥ ಸಾಧ್ಯತೆ ಸಿಗ್ತೈತೆ. ಆ ನಿಟ್ಟಿನಲ್ಲಿ ಇವತ್ತು ರಂಭಾಪುರಿ ಜಗದ್ಗುರು ಅಖಿಲ ಭಾರತ ವೀರಶೈವ ಮಹಾಸಭಾದ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಘಟಕದ ಅಧ್ಯಕ್ಷ ಪಂಚಾಕ್ಷರಿ, KRIDLನ ಮಾಜಿ ಅಧ್ಯಕ್ಷ ಎಂ ರುದ್ರೇಶು, ಮಂಜುನಾಥಯ್ಯ, ಶಶಿಕುಮಾರ್,
ಮೋಹನ್ ಕುಮಾರ್, ಡಾಕ್ಟರ್ ಅನುಪಮಾ ಪಂಚಾಕ್ಷರಿ, NS ರುದ್ರೇಶ್, ಜಗದೀಶ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಪತ್ರಿಕಾಗೋಷ್ಠಿಗೆ ಪೂರ್ಣ ವಿವರವನ್ನು ನೀಡಿದರು. ಕಾರ್ಯಕ್ರಮದ ಉದ್ದೇಶಗಳೇನು, 12ನೇ ತಾರೀಕು ಕಾರ್ಯಕ್ರಮ ಹೇಗೆ ಆರಂಭವಾಗುತ್ತೆ, 12ನೇ ತಾರೀಕು ಕಾರ್ಯಕ್ರಮ ಹೇಗಿರುತ್ತೆ ಅನ್ನುವಂಥ ಪೂರ್ಣ ವಿವರವನ್ನು ಕೊಟ್ಟರು. ಸಾರೋಟೋತ್ಸವದಲ್ಲಿ 2000ಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಕೇವಲ ಒಂದು ಜಾತಿಗೆ ಸೀಮಿತವಾದ ಕಾರ್ಯಕ್ರಮ ಇದಲ್ಲ, ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಏನು ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರರ ಪಂಚಾಚಾರ್ಯರ ಪೀಠಕ್ಕೆ ಸಂಬಂಧಪಟ್ಟಾಗಿರುವಂಥ ಘೋಷಣೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಎನ್ನುವಂತಹ ತತ್ವದ ಅಡಿಯೊಳಗೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ ಎನ್ನುವಂಥ ವಿವರಗಳನ್ನು ಕೊಟ್ಟು ಆ ಸಂಪೂರ್ಣ ವಿವರ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಭಾನುವಾರ ಮತ್ತು ಸೋಮವಾರ 11, 12ರಂದು ರಂಭಾಪುರಿ ಜಗದ್ಗುರುಗಳು ನಮ್ಮ ಕೆಂಗೇರಿ ಬಂಡೆ ಮಠಕ್ಕೆ ಬರ್ತಾ ಇರೋದು ಒಂದು ಇತಿಹಾಸ. ಸುಮಾರು ವರ್ಷಗಳ ನಂತರ, ಅಂದರೆ ನಮಗೆ ಗೊತ್ತಿಲ್ಲ ಅವ್ರು ಬಂದಿರೋದು, ನಮಗೆ ಜ್ಞಾಪಕನೂ ಇಲ್ಲ. ಪ್ರಥಮ ಬಾರಿಗೆ ನಮ್ಮ ಕೆಂಗೇರಿ ಈ ಭಾಗಕ್ಕೆ ಬರ್ತಾ ಇರೋದು ನಮಗೆ ಒಂದು ಖುಷಿ ತಂದಿದೆ. ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಒಂದು ಆನಂದ ಆಗಿದೆ ಅಂತ ಹೇಳ್ತಾ, 11ನೇ ತಾರೀಕು ಸಂಜೆ ನಮ್ಮ ಸುರಾನ ಕಾಲೇಜು ಇಂದ SJRC ಕಾಲೇಜಿಂದ ಸಾರೋಟ್ ಮೆರವಣಿಗೆ ಮೂಲಕ ಶ್ರೀಗಳು ಆಗಮಿಸ್ತಾರೆ ಬಂಡೆ ಮಠಕ್ಕೆ. ತದನಂತರ ಸೋಮವಾರ ಬೆಳಿಗ್ಗೆ ಶಿವಪೂಜೆ ಮತ್ತು ಲಿಂಗದೀಕ್ಷೆನ ಪ್ರಾರಂಭ ಮಾಡ್ತಾರೆ. ಬರುವಂಥ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಲಿಂಗದೀಕ್ಷೆ ಕಟ್ಕೊಳಕ್ಕೆ ಇಚ್ಛಿಸ್ತೀರ ಅವರು ದಯಮಾಡಿ ಮೊದಲೇ ಈಗಾಗಲೇ ನೋಂದಣಿ ಮಾಡಿದ್ದೀರಾ, ಇನ್ನೂ ನೋಂದಣಿ ಮಾಡದಿದ್ರೂ ಕೂಡ ಬಂದು ನೀವು ನೇರವಾಗಿ ಲಿಂಗದೀಕ್ಷೆನ ನೀವು ಮಾಡಿಸ್ಕೊಬೋದು ಅಂತ ಈ ಮೂಲಕ ಹೇಳ್ತಾ, ನಮ್ಮ ಕೆಂಗೇರಿ ಹೋಬಳಿ ಮತ್ತು ಕೆಂಗೇರಿಲೇ ಇದು ಪ್ರಥಮವಾಗಿ ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಮುಖಂಡರು ಅವರ ಒಂದು ಮುಂದಾಳತ್ವದಲ್ಲಿ ಮಾಡ್ತಾ ಇರೋದ್ರಿಂದ ಬರೀ ವೀರಶೈವ ಲಿಂಗಾಯತರೇ ಬರಬೇಕು ಈ ಕಾರ್ಯಕ್ರಮಕ್ಕೆ, ಅವರೇ ಮಾಡ್ತಾ ಇದ್ದಾರೆ ಅನ್ನೋದು ಏನು ಆ ಥರ ಕಾರ್ಯಕ್ರಮ ಅಲ್ಲ. ಎಲ್ಲ ಜಾತಿಯವರು, ಎಲ್ಲ ಸಮುದಾಯದವರು, ಎಲ್ಲ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೋದು. ಬನ್ನಿ. ಈ ಒಂದು ಲಿಂಗ ದೀಕ್ಷೆಗೆ ಬರೀ ವೀರಶೈವ ಲಿಂಗಾಯತರೆ ಎಲ್ಲ ಲಿಂಗ ದೀಕ್ಷೆ ಪಡೆಯೋದು. ಎಲ್ಲರೂ ಮಾನವ ಧರ್ಮದಲ್ಲಿ, ಯಾರು ಈ ಸನಾತನ ಧರ್ಮದಲ್ಲಿ ನಾವಿದ್ದೀವಿ, ನಾವೆಲ್ಲ ಒಂದು ಶಿವನ್ ಪೂಜೆ ಮಾಡೋಕ್ಕೆ ಒಂದು ಅವಕಾಶ ಇರೋದ್ರಿಂದ ನಾವೆಲ್ಲರೂ ಯಾರು ಇಷ್ಟಪಡ್ತಾರೆ ಅವರು ಲಿಂಗ ದೀಕ್ಷೆ ಪಡಿಬೋದು ಅಂತ ಈ ಮೂಲಕ ತಮ್ಮಲ್ಲಿ ವಿಚಾರ ಮಂಡಿಸ್ತಾ, ಬರುವಂಥ ಭಾನುವಾರ ಮತ್ತು ಸೋಮವಾರ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಈ ಒಂದು ಬರುವಂಥ ಶ್ರೀಗಳಿಗೆ ನಾವೆಲ್ಲರೂ ಭಕ್ತಿಯಿಂದ ಗೌರವ ಸಲ್ಲಿಸಿ ಅವರ ಒಂದು ಪಾತ್ರಕ್ಕೆ ನಾವೆಲ್ಲ ಪಾತ್ರರಾಗೋಣ ಅಂತ ಹೇಳ್ತಾ, ಈ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ಸಮಾಜದ ಮುಖಂಡರುಗಳಿಗೂ ಎಲ್ಲರಿಗೂ ಒಂದು ಸ್ವಾಗತ ಮತ್ತು ಅಭಿನಂದನೆ ತಿಳಿಸಿ ಈ ಕಾರ್ಯಕ್ರಮನ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ಈ ಕಾರ್ಯಕ್ರಮನ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಮಹಾಸಭಾ ಯಶವಂತಪುರ ಘಟಕದ ಅಧ್ಯಕ್ಷನಾದ ನಾನು ಪಂಚಾಕ್ಷರಿ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಏನು ಅಂದರೆ, ಈ 11, 12ನೇ ತಾರೀಕು ಇನ್ನು ಇಷ್ಟಲಿಂಗ ಪೂಜೆ ಹಾಗೂ ಲಿಂಗಧಾರಣೆ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸನ್ನಿಧಿಯವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಬಂಡೆ ಮಠದ ಸನ್ನಿಧಿಯಲ್ಲಿ ಪತ್ರಿಕಾಗೋಷ್ಠಿ ನಡೀತಿದೆ. ಬಂಡೆ ಮಠದ ಪರಮ ಪೂಜ್ಯರನ್ನ ನೆನೆಯುತ್ತಾ ಹಾಗೂ ಕಲ್ಬಾಳ್ ಮಠದ ಬುದ್ಧಿಯವ್ರಿಗೆ ಸಾಷ್ಟಾಂಗ ನಮಸ್ಕಾರ ಆಗ್ತಾ, ಏನು ಭಾನುವಾರ ಸಂಜೆ ಮತ್ತು ಸೋಮವಾರ ಬೆಳಗ್ಗೆ ರಂಭಾಪುರಿ ಶ್ರೀಗಳ ಕಾರ್ಯಕ್ರಮವನ್ನು ಬಂಡೆ ಮಠದಲ್ಲಿ ಆಯೋಜನೆ ಮಾಡಲಾಗಿದೆ. ಮೊದಲನೇದಾಗಿ ಇದೊಂದು ಇತಿಹಾಸ. ಕೆಂಗೇರಿ ಭಾಗದಲ್ಲಿ ಇರ್ತಕ್ಕಂಥ ಬಂಡೆ ಮಠಕ್ಕೆ ನಾವೆಲ್ಲ ಕೃತಜ್ಞತರಾಗಿ ಸದಾಕಾಲ ಇರಬೇಕು. ಯಾಕಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಂಡೆ ಮಠ ಮತ್ತು ನಮ್ಮ ಇದು ಮಠ ಏನು ಕನ್ನಳ್ಳಿ ಮಠ
2 ಮಠಗಳು ಈ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದಿಂದ ಅವತ್ತಿಂದನೂ ನಮ್ಮ ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದೆ. ವಿಶೇಷವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿಗೆ ನಮ್ಮ ಸಮುದಾಯ 1 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ. ಹಾಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬುದ್ಧಿಯವರ ಆಶೀರ್ವಾದ ತಗೊಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಭಾನುವಾರ ಸಂಜೆ ಸಾರೋಟ್ ಕಾರ್ಯಕ್ರಮದಲ್ಲಿ ದಂಪತಿ ಸಮೇತ ಪಂಚೆ ಮತ್ತು ಶರ್ಟ್ ಮುಖಾಂತರ ನಮ್ಮ ಸಮುದಾಯದ ಎಲ್ಲ ದಂಪತಿಗಳು ಆಗಮಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೀವಿ. ಹರಚರ ಗುರುಮೂರ್ತಿಗಳ ಹಾಗೂ ಬಸವಾದಿ ಶರಣರ ಪಾದಗಳಿಗೆ ಪಡುಮಟ್ಟು ನಮ್ಮ ಈ ಒಂದು ಏಕದಳ ಬಿಲ್ವ ಬಂಡೇಮಠ ಶ್ರೀ ಬಂಡೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಆಯೋಜನೆಯಾಗಿರುವಂತಹ ನಮ್ಮ ಸಮಾಜದ ಕಾರ್ಯಕ್ರಮ, ವಿಶೇಷವಾಗಿ ನಮ್ಮ ಸಚ್ಚಿದಾನಂದ ಶ್ರೀಗಳು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮಗೆ ನಿಜವಾಗ್ಲೂ ಅವರಿಬ್ಬರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸಬೇಕು. ಯಾಕಂದರೆ ಇವತ್ತಿನ ಈ ಒಂದು ಸಮಾಜ, ಅದರಲ್ಲೂ ಯುವ ಪೀಳಿಗೆ ಒಂದು ಪಾಶ್ಚಿಮಾತ್ಯ ಒಂದು ಬಲೆಗೆ ಸಿಲುಕಿ ಮಕ್ಕಳೆಲ್ಲನೂ ಎಲ್ಲೆಲ್ಲೋ ಹುಚ್ಚು ಕುದುರೆಯಾಗಿ ಓಡ್ತಾ ಇದ್ದಾರೆ. ಜೀವನದ ಮೌಲ್ಯಗಳು ಏನು ಅನ್ನೋದೇ ತಿಳಿದಂತಾಗಿದೆ. ಅಂತಹ ಒಂದು ಸನ್ನಿವೇಶದಲ್ಲಿ ಒಂದು ಆಧ್ಯಾತ್ಮಿಕದ ಎಡೆಗೆ ಮಕ್ಕಳನ್ನು ಹೇಗೆ ತಗೊಂಡು ಹೋಗಬೇಕು, ಅದಕ್ಕೊಂದೇನಾದರೂ ಆರಂಭ ಮಾಡಬೇಕು, ಹಿರಿಯರಾದವರು ಒಂದು ದಾರಿ ಹಾಕ್ಕೊಡ್ಬೇಕಾಗತ್ತೆ. ಅಂತಹ ಒಂದು ಉತ್ತಮ ಚಿಂತನೆಯಲ್ಲಿ ಇವತ್ತು ನಮ್ಮ ಹಿರಿಯರು, ಗುರುಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ದೀಕ್ಷೆ ನೀಡುವಂಥದ್ದು, ಯುವ ಜನತೆಗೆ ಲಿಂಗಧಾರಣೆಯನ್ನು ಮಾಡಿಸಿ ಲಿಂಗವನ್ನು ಧರಿಸುವಂಥದ್ದು ಮತ್ತು ವಿಭೂತಿಯನ್ನು ಧರಿಸುವಂಥದ್ದು. ಇದು ಕೇವಲ ಸಮಾಜಕ್ಕಷ್ಟೇ ಅಲ್ಲ, ಯಾರು ಬೇಕಾದ್ರೂ ಈ ಒಂದು ಆಚರಣೆಯಲ್ಲಿ ಭಾಗಿಯಾಗಬಹುದು. ಯಾಕೆಂದರೆ ಅದನ್ನು ಧರಿಸೋದ್ರದ್ದು ಮಹತ್ವ ಏನು, ಅದರದ್ದು ವಿಶೇಷತೆ ಏನು, ವೈವಾಹಿಕ ವಿವಾಹ ಆದಮೇಲೆ ಮತ್ತು ಅದಕ್ಕೆ ಮುಂಚಿತವಾಗಿ ಅದನ್ನು ಆಚರಣೆ ಹೇಗೆ ನಾವು ಮಾಡಬೇಕಾಗತ್ತೆ, ಇದೆಲ್ಲದರ ವಿಶೇಷತೆಗಳನ್ನು, ಮಹತ್ವವನ್ನು ನಮ್ಮ ರಂಭಾಪುರಿ ಜಗದ್ಗುರುಗಳವರು ಈ ವಿಷಯ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಅಂತಹ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಇದ್ದು ಅವರ ಒಂದು ಆಶೀರ್ವಾದ ಪಡೆಯೋದೇ ಒಂದು ವಿಶೇಷತೆ. ಅಂತಹ ಅವರ ಆಶೀರ್ವಾದವನ್ನು ತಾವೆಲ್ಲರೂ, ಇದು ಯಾಕಂದರೆ ಸುಸಂದರ್ಭ, ನಾವೆಲ್ಲರೂ ಸನ್ನಿಧಿಯವರ ಪಾದಗಳಿಗೆ ಹೋಗಿ ಹುಡುಕೊಂಡೋಗಿ ಅವರ ಆಶೀರ್ವಾದ ಪಡ್ಕೊಂಡು ಬರ್ತೀವಿ. ಆದರೆ ನಮಗೆ ಎಲ್ಲ ಎಂತಹ ಒಂದು ವಿಶೇಷವಾದಂತಹ ದಿನ 12ನೇ ತಾರೀಕು ಅಂದರೆ ಸನ್ನಿಧಿಯವರೇ ನಮ್ಮ ಈ ಒಂದು ಸ್ಥಳಕ್ಕೆ ಆಗಮಿಸಿ ನಮಗೆಲ್ಲ ಆಶೀರ್ವಚನವನ್ನು ಕೊಟ್ಟು ಆಶೀರ್ವಾದ ಮಾಡಲಿದ್ದಾರೆ. ಹಾಗಾಗಿ ಇಂತಹ ಒಂದು ಸುಸಂದರ್ಭವನ್ನು ಯಾರು ತಪ್ಪಿಸ್ಕೊಳ್ಬೇಡಿ, ಎಲ್ಲರೂ ಬಂದು ಈ ಒಂದು ದೀಕ್ಷಾ ಕಾರ್ಯಕ್ರಮದಲ್ಲಿರಬಹುದು, ಕುಂಭ ಹೊರುವಂತಹ ಒಂದು ಪುಣ್ಯ ಕೆಲಸದಲ್ಲಿರಬಹುದು, ಹಾಗೆಯೇ ಒಂದು ಏನು ಧರ್ಮ ಜಾಗೃತಿ ಸಮಾರಂಭ, ಅವ್ರು ಹೇಳುವಂತಹ ಮುಡಿನುತ್ತುಗಳನ್ನು ಅನುಸರಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗೋಣ. ಒಂದು ಉತ್ತಮವಾದಂತಹ ಸಮಾಜವನ್ನು ಕಟ್ಟೋದ್ರಲ್ಲಿ ನಾವೆಲ್ಲ ನಾಂದಿಯಾಡೋಣ ಅಂತ ಹೇಳ್ತಾ ನಾನು ರಂಭಾಪುರಿ ಶ್ರೀಗಳು ಕೆಂಗೇರಿ ಉಪನಗರಕ್ಕೆ ಆಗಮಿಸ್ತಿರ್ತಕ್ಕಂಥ ವಿವರವನ್ನು ನಿಮಗೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.